वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. ಶ್ರೀಮದ್ಭಾಗವತ ಮಹಾಪುರಾಣ ಇದರಲ್ಲಿ ತೃತೀಯ ಸ್ಕಂದ ಪ್ರಾರಂಭ ಆಗ್ತಾ ಇದೆ. ಇಲ್ಲಿಂದ ಬಹಳಷ್ಟು ಕಥೆಗಳು ಬರ್ತವೆ ಭಾಗವತದಲ್ಲಿ. ಮೊದಲನೇ ಅಧ್ಯಾಯ, ಇದರಲ್ಲಿ ಉದ್ಧವ ಮತ್ತೆ ವಿದುರರ ಸಮಾಗಮ ಸಂಭಾಷಣೆ. ಏವಮೇತತ್ಪುರ ಪೃಷ್ಠೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಠೇನ ತ್ಯಕ್ತ್ವಾ ಸ್ವಗೃಹಂ ವೃದ್ಧಿಮತ್. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತನೇ, ನೀನು ಏನ್ ಪ್ರಶ್ನೆ ಕೇಳಿದ್ಯಲ್ಲ, ಮಾತು ಕೇಳಿದ್ಯಲ್ಲ, ಅದನ್ನೇ ಹಿಂದೆ ಆ ಮಾತನ್ನೇ ತನ್ನ ಸುಖ ಸಮೃದ್ಧಿಯಿಂದ ಕೂಡಿದ ಮನೆಯನ್ನ ತ್ಯಜಿಸಿ ಕಾಡಿಗೆ ಹೋಗಿರುವ ವಿದುರನು ಮೈತ್ರೇಯನ ಕೇಳ್ತಾನಂತೆ. ವಿದುರನಿಗೆ ಈ ಯುದ್ಧ ಇಷ್ಟನೇ ಇರಲ್ಲ ಅಂತ ಮನೆ ಬಿಟ್ಟು ಹೊರಟೋಗಿರ್ತಾನಂತೆ. ಇದನ್ನೆಲ್ಲ ಇದ್ದು ನಾನು ನೋಡಲಾರೆ ಅಂತ. ಕಾಡಿಗೆ ಹೋಗಿರುವ ವಿದುರನು, ಇದೆಲ್ಲ ಮಹಾಭಾರತದ ಯುದ್ಧ ಆದ ನಂತರ, ಮೈತ್ರೇಯರಲ್ಲಿ ವಿದುರ ಕೇಳ್ತಾನಂತೆ, ಸರ್ವೇಶ್ವರನಾದ ಭಗವಾನ್ ಶ್ರೀ ಕೃಷ್ಣನು ಪಾಂಡವರ ದೂತನಾಗಿ ಹಸ್ತಿನಾವತಿಗೆ ಹೋಗಿದ್ದಾಗ ದುರ್ಯೋಧನನ ಅರಮನೆಯನ್ನ ಬಿಟ್ಟು ಭಕ್ತ ಶ್ರೇಷ್ಠನಾದ ವಿದುರನನ್ನು ತನ್ನವನೆಂದೇ ತಿಳಿದು ಅವನು ಕರೆಯದೆಯೇ ಆತನ ಮನೆಗೆ ಹೋಗಿದ್ದನು. ಪರೀಕ್ಷಿತ್ ರಾಜ ಕೇಳ್ತಾನೆ, ಮಹಾತ್ಮರೇ, ಭಗವಾನ್ ಮೈತ್ರೇಯರೊಂದಿಗೆ ವಿದುರನ ಸಮಾಗಮ ಎಲ್ಲಿ ಆಯಿತು ಅಂತ. ಯಾವಾಗ ಆಯ್ತು? ಮೈತ್ರೇಯರು ವ್ಯಾಸ ಮಹರ್ಷಿಗಳ ಜೊತೆಯವರಂತರು. ಯಾವಾಗ ಈ ವಿದುರ ಮತ್ತೆ ಮೈತ್ರೇಯರ ಸಮಾಗಮ ಆಯ್ತು? ಎಲ್ಲಿ ಭೇಟಿ ಮಾಡಿದ್ರು? ತಿಳಿಸ್ಕೊಡಿ. ಪ್ರಶ್ನೆ ಮಾಡಿದವನು ಮಹಾತ್ಮನಾದ ವಿದುರನು, ಉತ್ತರ ಹೇಳಿದವರು ಮಹಾನುಭಾವರಾದ ಮೈತ್ರೇಯರು ಅಂತ ಹೇಳಿದ್ಮೇಲೆ ಅದು ಅಲ್ಪ ಪ್ರಯೋಜನ ಉಳ್ಳ ಪ್ರಶ್ನೆ ಆಗಿರಲಿಕ್ಕಿಲ್ಲ. ಅತ್ಯಂತ ಮಹತ್ವವಾದ ಪುರುಷಾರ್ಥಗಳನ್ನು ಕೈಗೂಡಿಸುವ ಪ್ರಶ್ನೆನೇ ಆಗಿರ್ಬೇಕು. ಅದು ಭಗವಂತನ ಸಚ್ಚರಿತ್ರಗಳಿಂದನೇ ಕೂಡಿರ್ಬೇಕು. ಮಹಾತ್ಮರ ಶ್ಲಾಘನೆಗೆ ಪಾತ್ರ ಆಗಿರ್ಬೇಕು. ಅದಕ್ಕೆ ವಿದುರ ಮತ್ತೆ ಮೈತ್ರೇಯರ ಸಮಾಗಮ ಎಲ್ಲಾಯ್ತು, ಏನ್ ಪ್ರಶ್ನೆ ಕೇಳಿದ್ರು, ಏನ್ ಹೇಳಿದ್ರು, ಅದನ್ನೆಲ್ಲ ಹೇಳ್ರಿ ಅಂತ ಪರೀಕ್ಷಿತ್ ರಾಜನು ಶುಕ ಮಹಾಮುನಿಗಳಲ್ಲಿ ಕೇಳ್ಕೊತಾನೆ. ಸೂತ ಪುರಾಣಿಕರು ಹೇಳ್ತಾರೆ, ಶೌನಕರೇ, ಸರ್ವಜ್ಞರಾದ ಶುಕ ಮಹಾಮುನಿಗಳು ರಾಜನ ಪ್ರಶ್ನೆಯನ್ನು ಕೇಳಿ ಸಂತೋಷಗೊಂಡು ಅವನಿಗೆ ಹೇಳತೊಡಗಿದ್ರು ಅಂತ. ಏನು ಅಂದ್ರೆ, ಶುಕ ಮಹಾಮುನಿಗಳು ಹೇಳ್ತಾರೆ, ಪರೀಕ್ಷಿತ್ ರಾಜನೇ, ದೃಷ್ಟಿಹೀನನಾದ ಕುರುರಾಜ ಧೃತರಾಷ್ಟ್ರನು ಅನ್ಯಾಯದಿಂದ ದುಷ್ಟರಾಗಿದ್ದ ತನ್ನ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಾ ತಮ್ಮನ ಮಕ್ಕಳಾಗಿದ್ದ ಅನಾಥರಾಗಿದ್ದ ಪಾಂಡವರನ್ನ ಅರಗಿನಾಲಯಕ್ಕೆ ಕಳಿಸಿ ಬೆಂಕಿ ಹಚ್ಚಿಸಿದ್ದನು. ಗೊತ್ತಲ್ಲ ಮಹಾಭಾರತದ ಕಥೆ ನಮಗೆ. ತನ್ನ ಸೊಸೆಯಾಗಿದ್ದ ಮಹಾರಾಜ ಯುಧಿಷ್ಠಿರನ ಧರ್ಮಪತ್ನಿಯಾದ ದ್ರೌಪದಿಯ ತುರುಬನ್ನು ದುಶ್ಯಾಸನನು ತುಂಬಿದ ಸಭೆಯಲ್ಲಿ ಎಳೆದಾಗ ಆಕೆಯ ಕಣ್ಣುಗಳಿಂದ ಹರಿದ ಕಂಬನಿ ಧಾರೆಯು ಆಕೆಯ ಎದೆಗೆ ಹಚ್ಚಿಕೊಂಡಿದ್ದ ಕುಂಕುಮ ಕೇಸರಿಯು ತೊಳೆದು ಹೋಗ್ತಾ ಇತ್ತು. ಆದರೂ ಧೃತರಾಷ್ಟ್ರನು ನೀಚನಾಗಿದ್ದ ತನ್ನ ಪುತ್ರನನ್ನ ಕುಮಾರ್ಗದಿಂದ ತಡೆಯಲಿಲ್ಲ. ಎಂತ ಕೆಲಸ ಮಾಡಿದ ಧೃತರಾಷ್ಟ್ರ! ಮಗನಿಗೆ ನೀಚ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ತಪ್ಪಿಸ್ಲಿಲ್ಲ, ತಡೆ ನೀಡಲಿಲ್ಲ. ಸತ್ಯಸಂಧನೂ ಸಾಧುವೂ ಆಗಿದ್ದ ಧರ್ಮನಂದನನನ್ನು ದುರುಳ ದುರ್ಯೋಧನನು ಕಪಟ ದ್ಯೂತದಲ್ಲಿ ಗೆದ್ದು ಕಾಡಿಗೆ ಅಟ್ಟುಬಿಟ್ಟ. ಅವನು ಅಲ್ಲಿ 12 ವರ್ಷ ವನವಾಸವನ್ನು, 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಬಂದು ನ್ಯಾಯೋಚಿತವಾದ ತನ್ನ ಭಾಗದ ರಾಜ್ಯವನ್ನ ಕೇಳಿಕೊಂಡ. ಆದರೂ ಸಹ ಮೋಹಾಂಧನಾಗಿ ಅಜಾತ ಶತ್ರುವಾದ ಧರ್ಮರಾಜನಿಗೆ ರಾಜ್ಯ ಕೊಡದೆ ತಿರಸ್ಕರಿಸ್ಬಿಟ್ನಲ್ಲ. ಧರ್ಮರಾಜನಿಂದ ಕಳುಹಿಸಲ್ಪಟ್ಟ ಜಗದ್ಗುರು ಭಗವಾನ್ ಶ್ರೀಕೃಷ್ಣನು ಕೌರವರ ಸಭೆಯಲ್ಲಿ ಭೀಷ್ಮಾದಿ ಸತ್ಪುರುಷರಿಗೆ ಅಮೃತದಂತಿರುವ ಮಧುರ ಹಿತವಚನ ಹೇಳ್ತಾನೆ. ಆದರೆ ಎಲ್ಲ ಪುಣ್ಯಗಳನ್ನ ಕಳ್ಕೊಂಡಿದ್ದ ಕುರುರಾಜನು ಅದನ್ನು ಆಧರಿಸಲಿಲ್ಲ. ಕೃಷ್ಣನ ಮಾತಿಗೂ ಆದರಣೆ ಕೊಡಲಿಲ್ಲ. ಮಂತ್ರಾಲೋಚನೆ ಸಲಹೆಗಾಗಿ ವಿದುರನನ್ನು ಧೃತರಾಷ್ಟ್ರನು ಬರಮಾಡಿಕೊಂಡಾಗ ಅವನ ಅರಮನೆಗೆ ಹೋದನು. ಅಣ್ಣ ಧೃತರಾಷ್ಟ್ರನು ಕೇಳಿದಾಗ ಮಂತ್ರಿಗಳಲ್ಲಿ ಶ್ರೇಷ್ಠನಾದ
ಮಹಾತ್ಮ ವಿದುರನು ನೀಡಿದ ಮಂತ್ರಾಲೋಚನೆಯ ನೀತಿಗಳನ್ನು ನೀತಿಶಾಸ್ತ್ರಜ್ಞರು ವಿದುರ ನೀತಿ ಎಂದು ಕರೀತಾರೆ. ವಿದುರ ಹೇಳ್ತಾನೆ, ಅಣ್ಣಯ್ಯ, ಅಜಾತ ಶತ್ರುವಾದ ಮಹಾತ್ಮಾದ ಯುಧಿಷ್ಠಿರನಿಗೆ ನೀನು ಆತನ ಹಕ್ಕಿನ ರಾಜ್ಯವನ್ನು ಕೊಟ್ಟುಬಿಡು ಅಂತ ನೀತಿ ಹೇಳ್ತಾನೆ ವಿದುರ ಧೃತರಾಷ್ಟ್ರನಿಗೆ. ಯುಧಿಷ್ಠಿರನ ಪಾಲೇನಿದೆ, ಅವನಿಗೆ ಬರಬೇಕಾಗಿದ್ದು ಅವನ ಹಕ್ಕದು, ಆ ರಾಜ್ಯನ ಕೊಟ್ಟು ಬಿಡೋಣ. ಅವನು ಸಹಿಸಲು ಯೋಗ್ಯವಲ್ಲದ ಅಪರಾಧಗಳನ್ನೆಲ್ಲ ಸಹಿಸಿಕೊಂಡಿದ್ದಾನೆ. ಭೀಮಸೇನನೆಂಬ ಕಾಲಸರ್ಪ, ಭೀಮಸೇನನ ಶಕ್ತಿ ಪರಾಕ್ರಮ ನೋಡಿ, ಭೀಮಸೇನನೆಂಬ ಕಾಲಸರ್ಪಕ್ಕೆ ನೀನು ಸಹ ಗಡಗಡ ನಡುತ್ತಾ ಇದ್ದೀಯಾ. ಅವನು ತನ್ನ ತಮ್ಮಂದಿರೊಡನೆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಕ್ರೋಧಾವೇಶದಿಂದ ಬುಸುಗುಡ್ತಾ ಇದ್ದಾನೆ. ಕಾಳಸರ್ಪ ಅಂತ ಕಂಪೇರ್ ಮಾಡಿದ್ರಲ್ಲ. ಬ್ರಾಹ್ಮಣರಿಗೂ ದೇವತೆಗಳಿಗೂ ಆರಾಧ್ಯ ದೈವನಾದ ಭಗವಾನ್ ಶ್ರೀಕೃಷ್ಣನು ಪಾಂಡವರನ್ನ ತನ್ನವರನ್ನಾಗಿಸಿಕೊಂಡು ಕಾಪಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಅವ್ರನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ಯಾದವ ವೀರರೆಲ್ಲರ ಆರಾಧ್ಯ ದೇವನಾದ ಅವನು ಈಗ ತನ್ನ ರಾಜಧಾನಿ ದ್ವಾರಕೆಯಲ್ಲೇ ಇದ್ದಾನೆ. ಆದ್ದರಿಂದ ನೀನು ಪಾಂಡವರೊಂದಿಗೆ ವಿರೋಧ ಕಟ್ಕೋಬೇಡ, ನ್ಯಾಯಸಮ್ಮತವಾಗಿ ನಡ್ಕೊಂಡು ಬಿಡು. ಅವನು ಭೂಮಿಯಲ್ಲಿರುವ ರಾಜಾದಿರಾಜರನ್ನೆಲ್ಲರನ್ನೂ ಸೋಲಿಸಿರುವ ಅಜಿತನಾದ ಸ್ವಾಮಿಯು ಯಾವನನ್ನು ತನ್ನ ಪುತ್ರನೆಂದು ತಿಳಿದು ಆತನ ಮಾತುಗಳಿಗೆಲ್ಲ ಹೂಗೊಟ್ಟುತ್ತಾ ಪೋಷಿಸ್ತಾ ಇದೆಯಲ್ಲ ದುರ್ಯೋಧನನ್ನ, ಅವನು ದೋಷಗಳೇ ಮೂರ್ತಿ ಭವಿಸಿ ನಿನ್ನ ಅರಮನೆಯನ್ನ ಹೊಕ್ಕಿ ಕುಳಿತುಕೊಂಡಿದ್ದಾನವನು. ಸರ್ವಭೂತ ಸಹೃದನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ದ್ವೇಷ ಬುದ್ಧಿಯಿಂದ ಕೂಡಿರುವ ಆತನನ್ನು ಪೋಷಿಸುತ್ತಿರುವ ನೀನು ಅವನು ದ್ವೇಷಿಸ್ತಾ ಇದ್ದಾನೆ ಕೃಷ್ಣನ್ನ, ನೀನು ಅವನ್ನ ಪೋಷಿಸ್ತಾ ಇದೀಯ ಅಂಥವನನ್ನ. ನಿನ್ನ ಭಾಗ್ಯವನ್ನ ಕಳೆದುಕೊಂಡು ಬಿಟ್ಟಿದೀಯ. ಆದ್ದರಿಂದ ನಿನ್ನ ಕುಲ ಚೆನ್ನಾಗಿರ್ಬೇಕು, ಕುಲದ ಕುಶಲವನ್ನ ನೀನು ಬಯಸ್ತೀಯ ಅಂತ ಹೇಳಿದ್ರೆ ಈ ದುಷ್ಟನನ್ನ ಕೂಡಲೇ ಬಿಟ್ಟುಬಿಡು, ತೋರದು ಬಿಡು ದುಷ್ಟನನ್ನ ಅಂತ ವಿದುರ ನೀತಿ ಮಾತುಗಳನ್ನ ಹೇಳ್ತಾನೆ. ಸತ್ಪುರುಷರಿಗೆ ಪ್ರಿಯವಾದ ಶೀಲ ಸ್ವಭಾವವುಳ್ಳ ವಿದುರನ ಆ ಮಾತನ್ನು ಕೇಳಿ ಕರ್ಣ, ದುಶ್ಯಾಸನ, ಶಕುನಿ ಇವರುಗಳಿಂದ ಕೂಡಿದ ದುರ್ಯೋಧನನು ಇರ್ತಾನಲ್ಲಿ. ವಿದುರ ತನ್ನ ಅಣ್ಣ ಧೃತರಾಷ್ಟ್ರನಿಗೆ ಇದೆಲ್ಲ ಹೇಳ್ತಿರುವಾಗ ಕಿಡಿ 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 ಕೆಂಡ ಕರ್ತಾನೆ ದುರ್ಯೋಧನ. ಕ್ರೋಧ ಅಷ್ಟು ಸಿಟ್ಟಿನಿಂದ ತುಟಿ ಅದರ್ತಾ ಇದೆ. ಅವನು ವಿದುರನನ್ನ ತಿರಸ್ಕರಿಸುತ್ತಾ, ಅವನಿಗೂ ಚಿಕ್ಕಪ್ಪಾಲ ತಿರಸ್ಕರಿಸುತ್ತಾ ಈ ವಕ್ರ ಬುದ್ಧಿಯ ದಾಸಿಪುತ್ರನನ್ನ ಇಲ್ಲಿ ದಾಸಿಪುತ್ರ ಗೊತ್ತಲ್ಲ ಅದಕ್ಕೆ ಇಲ್ಲಿ ಕರೆಸಿದವರು ಯಾರು? ನಮ್ಮನೆ ಊಟನೇ ತಿಂದು ನಮ್ಮನೆ ಕೂಳನ್ನೇ ತಿಂದು ಬೆಳೆದು ನಮಗೆ ವಿರೋಧಿಯಾಗಿ ಶತ್ರುಗಳಿಗೆ ಹಿತವನ್ನ ಬಯಸುತ್ತಿರುವ ಕೃತಜ್ಞ ಇವನು ಅಂತ. ಇವನನ್ನು ಕೊಲ್ಲದೆ ನಮ್ಮ ನಗರದಿಂದ ಹೊರಗೆ ಹಾಕಿರಿ ಅಂತ ದುರ್ಯೋಧನನಿಗೆ ಇನ್ನೂ ಬುದ್ಧಿ ಬಂದಿಲ್ಲ ನೋಡಿ. ಕಿವಿಗಳಿಗೆ ಶೂಲದಂತಿರುವ ಮರ್ಮಭೇದಕವಾದ ಮಾತುಗಳನ್ನ ವಿದುರನು ಅಣ್ಣನೆದುರಿಗೆ ಕೇಳಿಸ್ಕೊಳ್ಬೇಕಾಯ್ತು. ಆದರೆ ಮಂತ್ರಿ ಶ್ರೇಷ್ಠನಾದ ವಿದುರನು, ಆ ಯೋಗಿರಾಜನು ಅವುಗಳಿಂದ ಬೇಸರಗೊಳ್ಳಲಿಲ್ಲ. ದುರ್ಯೋಧನ ಏನೇನು ಹೇಳಿದ್ರು ವಿದುರನಿಗೇನು ಬೇಸರ ಆಗಲಿಲ್ಲ. ಭಗವಂತನ ಮಾಯೆಯು ಪ್ರಬಲವಾದುದು ಅಂತ ಭಾವಿಸಿ ತನ್ನ ಬಲಿಷ್ಠವಾದ ಧನುಸ್ಸನ್ನು ರಾಜದ್ವಾರದಲ್ಲಿ ಬಿಟ್ಟು ಹಸ್ತಿನಾವತಿಯಿಂದ ಹೊರಟು ಹೋಗ್ತಾನೆ. ಕೌರವರಿಗೆ ವಿದುರನಂತಹ ಮಹಾತ್ಮನು ಅವರ ಪುಣ್ಯ ಪುಂಜದ ಫಲವಾಗಿಯೇ ದೊರಕಿದ್ದನು. ವಿದುರನನ್ನ ಮಂತ್ರಿಯಾಗಿ ಇಟ್ಕೊಂಡ್ರೂ ಸಹ ಅವರ ಪುಣ್ಯದಿಂದ ವಿದುರ ಇದ್ದಿದ್ದು ಅಲ್ಲಿ ದೊರಕಿದ್ದು. ಅವನು ಹೊರಡಲು ಕೌರವರ ಭಾಗ್ಯವೇ ಅವನೊಡನೆ ಹೋದಂತಾಯಿತು. ವಿದುರ ಹೋದ ತಕ್ಷಣ ಕೌರವರಾಗಿ ಇದ್ದ ಭಾಗ್ಯನೂ ಅವನ ಜೊತೆಗೆ ಹೊರಟೋಯ್ತು. ಆ ಮಹಾತ್ಮನು ಪುಣ್ಯ ಸಂಪಾದನೆಗಾಗಿ ಭೂಮಂಡಲದಲ್ಲಿ ಶ್ರೀಹರಿ, ಬ್ರಹ್ಮ, ರುದ್ರ, ಅನಂತ ಮುಂತಾದ ಅನೇಕ ರೂಪಗಳಲ್ಲಿ ವಿರಾಜಮಾನನಾದ ತೀರ್ಥಪಾದನಾದ ಭಗವಂತನ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸತೊಡಗಿದನು. ಈಗ ಭಗವಂತನ ತೀರ್ಥಯಾತ್ರೆ ಭಗವಂತನ ಪುಣ್ಯ ಕ್ಷೇತ್ರಗಳಲ್ಲೆಲ್ಲ ಸಂಚರಿಸಕ್ಕೆ ಶುರು ಮಾಡ್ತಾನೆ ವಿದುರ. ಭಗವಂತನ ದಿವ್ಯ ಮಂಗಳ ವಿಗ್ರಹಗಳು ಕಂಗೊಳಿಸುವ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿಯೂ, ನಗರಗಳಲ್ಲೂ, ಪವಿತ್ರ ವನಗಳಲ್ಲೂ, ಪರ್ವತಗಳಲ್ಲೂ, ನಿಕುಂಜಗಳಲ್ಲೂ, ನಿರ್ಮಲ ಜಲದಿಂದ ತುಂಬಿದ ನದಿ ಸರೋವರಗಳಲ್ಲೂ ಏಕಾಕಿಯಾಗಿಯೇ ಎಲ್ಲ ಕಡೆ ಒಬ್ಬನೇ ಸಂಚಾರ ಮಾಡ್ತಾ ಇರ್ತಾನೆ. ಬಂಧು ಮಿತ್ರಾದಿಗಳು ತನ್ನನ್ನು ಗುರುತಿಸದಿರಲೆಂದು
ಅವಧೂತ ವೇಷದಲ್ಲಿ ಸಂಚರಿಸ್ತಾ ಇರ್ತಾನೆ. ಅವಧೂತಂತರ ವೇಷ ತೊಟ್ಕೊಂಡು ಯಾರಿಗೂ ತನ್ನ ಒಂದು ಗುರುತು ಸಿಗಬಾರ್ದು ಅಂತ ಒಬ್ಬನೇ ಸುತ್ತಾ ಇರ್ತಾನೆ, ಎಲ್ಲ ಕಡೆ ಸಂಚರಿಸ್ತಾ ಇರ್ತಾನೆ. ಶರೀರಕ್ಕೆ ಅಲಂಕಾರ ಮಾಡಿಕೊಳ್ಳದೆ ಶುದ್ಧವಾದ ಸಾತ್ವಿಕ ಆಹಾರವನ್ನೇ ಭಗವತ್ ಪ್ರಸಾದವೆಂದ ಎಂದು ಸ್ವೀಕರಿಸ್ತಾ ಇದ್ದನು. ಬರೀ ನೆಲದಲ್ಲಿ ಮಲಗುತ್ತಾ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ಶ್ರೀ ಭಗವಂತನನ್ನು ಪಡಿಸುವಂತಹ ವ್ರತಗಳನ್ನು ಆಚರಿಸ್ತಾ ಶುದ್ಧವಾದ ವೃತ್ತಿಯಿಂದ ಜೀವನ ನಿರ್ವಹಿಸ್ತಾ ಇದ್ದನು. ಹೀಗೆ ವಿದುರನು ಭರತ ವರ್ಷದಲ್ಲೆಲ್ಲ ಸಂಚರಿಸ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ವಿದುರಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ಆ ವೇಳೆಗೆ ಭಗವಾನ್ ಶ್ರೀ ಕೃಷ್ಣನ ಸಹಾಯದಿಂದ ಯುಧಿಷ್ಠಿರನು ಅಖಂಡ ಭೂಮಂಡಲದ ಏಕಛತ್ರಾಧಿಪತಿಯಾಗಿ ರಾಜ್ಯವಾಳ್ತಾ ಇರ್ತಾನೆ. ಯುಧಿಷ್ಠಿರ ರಾಜ್ಯವಾಳ್ತಾ ಇರ್ತಾನೆ. ಬಿದಿರು ಮೇಳಗಳ ಪರಸ್ಪರ ಘರ್ಷಣೆಯಿಂದ ಇಡೀ ಬಿದಿರಿನ ಕಾಡು ಸುಟ್ಟು ಬೂದಿಯಾಗುವಂತೆ ತನ್ನ ಬಂಧು ಮಿತ್ರರು ತಮ್ಮ ಅಂತಃಕಲದಿಂದ ಪರಸ್ಪರ ಹೊಡೆದಾಡಿ ನಾಶವಾದ ಸಮಾಚಾರವು ಅವನಿಗೆ ಅಲ್ಲೇ ತಿಳಿಯಿತು. ಆವಾಗ ವಿಷಯ ಗೊತ್ತಾಗುತ್ತೆ. ತನ್ನ ಬಂಧು ಮಿತ್ರರು ತಾವೇ ಒಂದು ಜಗಳ ಮಾಡಿಕೊಂಡು ತಮ್ಮ ಅಂತಃಕಲದಿಂದ ಹೊಡೆದಾಡಿ ನಾಶವಾಗಿದ್ದು ಸಮಾಚಾರ ಗೊತ್ತಾಗುತ್ತೆ. ದುಃಖಿಸುತ್ತಾ ಮೌನವಾಗಿ ಸರಸ್ವತಿ ನದಿ ತೀರಕ್ಕೆ ಹೋಗ್ತಾನೆ. ಅಲ್ಲಿ ಅವನು ತ್ರಿತ, ಉಶನ, ಮನು, ಪೃಥು, ಅಗ್ನಿ, ಅಸಿತ, ವಾಯು, ಸುದಾಸ, ಗುಹ, ಶ್ರಾದ್ದದೇವ ಎಂಬ ಹೆಸರುಗಳಿಂದ ಪ್ರಸಿದ್ಧವಾದ 11 ತೀರ್ಥಗಳನ್ನು ಸೇವಿಸಿದನು. ಅವುಗಳನ್ನಲ್ಲದೆ ಭೂಮಿಯಲ್ಲಿ ಬ್ರಾಹ್ಮಣರಿಂದಲೂ ದೇವತೆಗಳಿಂದಲೂ ಸ್ಥಾಪಿತವಾದ ಇನ್ನೂ ಅನೇಕ ಭಗವಾನ್ ವಿಷ್ಣುವಿನ ಮಂದಿರಗಳನ್ನ ದರ್ಶಿಸಿದನು. ಅವುಗಳ ಶಿಖರದಲ್ಲಿ ಭಗವಂತನ ಪ್ರಧಾನ ಆಯುಧ ಶ್ರೇಷ್ಠ ಸುದರ್ಶನ ಚಕ್ರದಿಂದ ಅಲಂಕೃತವಾಗಿದ್ದು ದರ್ಶನ ಮಾತ್ರದಿಂದಲೇ ಶ್ರೀಕೃಷ್ಣನ ಸ್ಮರಣೆಯಾಗುವಂತಹ ದಿವ್ಯ ಮಂದಿರಗಳನ್ನು ಸೇವಿಸಿದೆ. ಎಷ್ಟೊಂದು ತೀರ್ಥಯಾತ್ರೆ, ಎಷ್ಟೊಂದು ಮಂದಿರಗಳು, ದೇವರ ದರ್ಶನ ಎಲ್ಲ ಮಾಡ್ತಾನೆ. ಅಲ್ಲಿಂದ ಹೊರಟು ಅವನು ಧನ ಧಾನ್ಯಗಳಿಂದ ಸಮೃದ್ಧವಾಗಿದ್ದ ಸೌರಾಷ್ಟ್ರ, ಸೌವೀರ, ಮತ್ಸ್ಯ, ಕುರುಜಾಂಗಲವೇ ಮುಂತಾದ ದೇಶಗಳಲ್ಲಿ ಸಂಚರಿಸುತ್ತಾ ಕೆಲ ದಿನಗಳಲ್ಲಿ ಯಮುನಾ ನದಿ ತೀರಕ್ಕೆ ಹೋದಾಗ ಅಲ್ಲಿ ಆತನಿಗೆ ಪರಮ ಭಾಗವೋತ್ತಮ ಉದ್ಧವನ ಸಂದರ್ಶನವಾಯಿತು. ಯಮುನಾ ತೀರದಲ್ಲಿ ಹೋಗಿದ್ದಾಗ ವಿದುರ ಉದ್ಧವನ್ನ ಭೇಟಿ ಮಾಡ್ತಾನೆ. ಆ ಉದ್ಧವನಾದರೂ ಭಗವಂತನಾದ ವಾಸುದೇವನ ಪ್ರಖ್ಯಾತ ಸೇವಕನು, ಕೃಷ್ಣನ ಸೇವಕ ಉದ್ಧವ. ಪ್ರಶಾಂತವಾದ ಸ್ವಭಾವವುಳ್ಳವನು. ಹಿಂದೆ ಬೃಹಸ್ಪತಿಯವರ ಶಿಷ್ಯನೆಂಬ ಪ್ರಸಿದ್ಧಿಯುಳ್ಳ ನೀತಿಶಾಸ್ತ್ರ ವಿಶಾರದನು. ವಿದುರನು ಉದ್ಧವನ ನೋಡ್ತಲೇ ಪ್ರೀತಿಯಿಂದ ಗಾಢವಾಗಿ ಆಲಂಗಿಸ್ಕೊತಾನೆ. ಮತ್ತೆ ಕೇಳ್ತಾನೆ, ಕೃಷ್ಣ ಹೇಗಿದ್ದಾನೆ? ಭಗವಂತ ಕೃಷ್ಣ ಮತ್ತು ಅವನ ಆಶ್ರಿತರಾದ ತನ್ನ ಸ್ವಜನರ ಕುರಿತು ಮತ್ತೆ ಎಲ್ಲರೂ ಹೇಗಿದ್ದಾರೆ ಅಂತ ಅವರ ಕ್ಷೇಮ ಸಮಾಚಾರ ಎಲ್ಲ ಕೇಳ್ತಾನೆ. ವಿದುರ ಕೇಳ್ತಾನೆ, ಉದ್ಧವನೇ, ವಸುದೇವನ ಮನೆಯಲ್ಲಿ ಪುರಾಣ ಪುರುಷರಾದ ಶ್ರೀಕೃಷ್ಣ ಬಲರಾಮ ಕುಶಲವಾಗಿದ್ದಾರಲ್ವಾ, ಚೆನ್ನಾಗಿದ್ದಾರಲ್ವಾ? ತನ್ನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಈ ಭೂಮಿಯಲ್ಲಿ ಅವತರಿಸಿ ಭೂಭಾರವನ್ನ ಇಳುಗಿ ಅದರ ಕ್ಷೇಮವನ್ನು ಸಾಧಿಸಿ ತಾವು ಆನಂದವಾಗಿ ಕ್ಷೇಮವಾಗಿದ್ದೀರಲ್ಲ? ಅವನು ಕೇಳ್ತಾನೆ, ಕ್ಷೇಮ ಆಗಿದ್ದೀರಲ್ಲ? ಕುರುವಂಶಿಗಳಾದ ನಮಗೆ ಪರಮ ಸ್ನೇಹಿತನಾಗಿರುವ ಶೂರಸೇನನ ಪುತ್ರನಾದ ಪೂಜ್ಯ ವಸುದೇವನು ಕುಶಲನಾಗಿದ್ದ? ಎಲ್ಲರನ್ನು ಕೇಳ್ತಾನೆ. ವಸುದೇವನು ಕುಶಲನಾಗಿದ್ದಾನ? ತಂದೆಯಂತೆ ಕೊಡುಗೈಯುಳ್ಳವನಾಗಿಯೂ ತನ್ನ ಸಹೋದರಿಯರಿಗೂ ಅವರ ಪತಿಗಳಿಗೂ ತೃಪ್ತಿಯನ್ನುಂಟಾಗುವಂತೆ ಅವರು ಬಯಸಿದ ಬಳುವಳಿಗಳನ್ನು ಧಾರಾಳವಾಗಿ ಕೊಡುತ್ತಿದ್ದ ವಸುದೇವ ಸೌಖ್ಯವಾಗಿದ್ದಾನ? ಪ್ರಿಯ ಉದ್ಧವನೇ, ಯಾದವರ ಸೇನಾಧಿಪತಿಯಾದ ಮಹಾವೀರನಾದ ಪ್ರದ್ಯುಮ್ನ ಚೆನ್ನಾಗಿದ್ದಾನ? ರುಕ್ಮಿಣಿ ದೇವಿ ಬ್ರಾಹ್ಮಣರನ್ನು ಆರಾಧಿಸಿ ಪೂರ್ವಜನ್ಮದಲ್ಲಿ ಮನ್ಮಥನಾಗಿದ್ದವನನ್ನು ಭಗವಂತನಿಂದ ಸತ್ಪುತ್ರನಾಗಿ ಪಡೆದ ಆ ಪ್ರದ್ಯುಮ್ನನ ಪ್ರದ್ಯುಮ್ನ ಕೃಷ್ಣನ ಮಗ, ರುಕ್ಮಿಣಿಗೆ ಹುಟ್ಟಿದ ಮಗ ಕುಶಲವನ್ನ ವಿಚಾರಿಸ್ತಾ ಇದ್ದೀನಿ. ಸಾತ್ವತ, ವೃಷ್ಣಿ, ಭೋಜ, ದಾಶಾರ್ಹ ಮೊದಲಾದ ಯದುವಂಶೀಯರ ಅಧಿಪತಿಯಾದ ಉಗ್ರಸೇನ ಮಹಾರಾಜರು ಚೆನ್ನಾಗಿದ್ದಾರ? ಕುಶಲವಾಗಿದ್ದಾರ? ಕ್ಷೇಮವಾಗಿದ್ದಾರ?
ಸಿಂಹಾಸನದ ಆಸೆಯನ್ನು ಸರ್ವತಾ ತ್ಯಾಗ ಮಾಡಿದ್ದವರನ್ನು ಕಮಲ ನಯನ ಭಗವಾನ್ ಶ್ರೀಕೃಷ್ಣನು ಪುನಃ ರಾಜಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದ್ನಲ್ಲ. ತನ್ನ ತಂದೆಯಾದ ಶ್ರೀಕೃಷ್ಣನಿಗೆ ಸಮಾನನಾದ ಸಮಸ್ತ ರತಿಗಳಿಗೂ ಅಗ್ರಗಣ್ಯನಾಗಿರುವ ಸಾಂಬನು ಕುಶಲವಷ್ಟೇ. ಇವನು ಮೊದಲು ಪಾರ್ವತೀ ದೇವಿಗೆ ಪುತ್ರನಾಗಿದ್ದ ಕುಮಾರಸ್ವಾಮಿಯಾಗಿದ್ದನು ಸಾಂಬ. ಜಾಂಬವತಿಯು ಅನೇಕ ವ್ರತಗಳನ್ನು ಆಚರಿಸಿ ಅವನನ್ನ ಪುತ್ರನಾಗಿ ಪಡೆದುಕೊಂಡಿದ್ದಳು. ಜಾಂಬವತಿ ಪುತ್ರ ಸಾಂಬ. ಮುಂಚೆ ಅವನು ಪಾರ್ವತಿ ದೇವಿಗೆ ಕುಮಾರಸ್ವಾಮಿಯಾಗಿ ಪುತ್ರ ಆಗಿದ್ದನು. ಅರ್ಜುನನಿಂದ ಸರಹಸ್ಯವಾದ ಧನುರ್ವಿದ್ಯೆ ಶಿಕ್ಷಣ ಪಡೆದ ವೀರಾಧಿವೀರನಾದ ಯುಯುಧಾನನು, ಅಂದ್ರೆ ಸಾತ್ಯಕ್ಕೆ ಯುಯುಧಾನನು ಸೌಖ್ಯವಾಗಿದ್ದನ. ಮಹಾಯೋಗಿಗಳಿಗೂ ದುರ್ಲಭವಾದ ಭಾಗವತ ಯೋಗದ ಸಿದ್ಧಿಯನ್ನು ಶ್ರೀಕೃಷ್ಣನ ಸೇವೆಯಿಂದಲೇ ಅನಾಯಾಸವಾಗಿ ಪಡೆದುಕೊಂಡಿದ್ದ ಸುಕೃತಿ ಅವನು. ಚೆನ್ನಾಗಿದ್ದಾನ. ಭಗವಂತನ ಶರಣಾಗತನು, ನಿರ್ಮಲ ಭಕ್ತಿನಿಧಿಯೂ ವಿದ್ವನ್ಮಣಿಯೂ ಆದ ಅಕ್ರೂರನು ಕ್ಷೇಮವಾಗಿದ್ದಾನ. ನಂದಗೋಕುಲಕ್ಕೆ ಹೋಗುತ್ತಿದ್ದಾಗ ಅಲ್ಲಿಯ ಭೂಮಿಯ ರಜದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅಂಕಿತವಾದ ಪದಚಿಹ್ನೆಗಳನ್ನು ಕಂಡು ಪ್ರೇಮ ಪರವಶನಾಗಿ ಉರುಳು ಸೇವೆ ಮಾಡಿದ ಭಾಗವತೋತ್ತಮನವನು ಅಕ್ರೂರ. ಭೋಜ ವಂಶಜಳಾದ ದೇವಕನ ಸುಪುತ್ರಿ ದೇವಕೀ ದೇವಿಯು ಕುಶಲವಷ್ಟೇ. ಆಕೆಯು ದೇವ ಮಾತೆಯಾದ ಅದಿತಿಯಂತೆ ಸಾಕ್ಷಾತ್ ಮಹಾವಿಷ್ಣುವಿನ ಮಾತೆಯಾದ ಮಹಾಭಾಗ್ಯಶಾಲಿನಿಯು. ದೇವಕಿನೂ ಯಾರು ಅಂತ ಹೇಳ್ಬಿಟ್ಟು ದೇವಕಿನೂ ಚೆನ್ನಾಗಿದ್ದಾಳ ಅಂತ ಕೇಳ್ತಾನೆ. ತ್ರಯಿ ಎನಿಸಿದ ವೇದ ವಿದ್ಯೆಯು ತನ್ನ ಮಂತ್ರಗಳಲ್ಲಿ ಯಜ್ಞ ವಿಸ್ತಾರ ರೂಪವಾದ ಅರ್ಥವನ್ನು ಧರಿಸುವಂತೆ ತನ್ನ ಗರ್ಭದಲ್ಲಿ ಭಗವಾನ್ ಶ್ರೀ ಕೃಷ್ಣನನ್ನು ಧರಿಸಿದ ಸುಕೃತಶಾಲಿನಿ ದೇವಕಿ. ದೇವಿ ಕುಶಲವಷ್ಟೇ ಅಂತ ಕೇಳ್ತಾನೆ. ಭಕ್ತ ಜನರ ಎಲ್ಲ ಕಾಮನೆಗಳನ್ನು ಈಡೇರಿಸೋ ಭಗವಾನ್ ಅನಿರುದ್ಧನು ಕ್ಷೇಮವಿದ್ದಾನ. ಅನಿರುದ್ಧ ಯಾರು? ಆತನನ್ನ ವೇದಗಳ ಅಧಿಕಾರಣನೆಂದು, ವೇದವೇದ್ಯನೆಂದು, ಅಂತಃಕರಣದ 4ನೆಯ ಅಂಶವಾದ ಮನದ ಅಧಿಷ್ಠಾತೃವೆಂದು ಶಾಸ್ತ್ರಗಳು ಸಾರ್ತಾ ಇವೆ. ಎಲೈ ಸೌಮ್ಯನೇ, ತಮ್ಮ ಆತ್ಮದೈವತನಾದ ಭಗವಾನ್ ಶ್ರೀ ಕೃಷ್ಣನನ್ನು ಅನನ್ಯ ಭಾವದಿಂದ ಅನುಸರಿಸುತ್ತಿರುವ ಹೃದೀಕ ಮತ್ತೆ ಸತ್ಯಭಾಮಾ ಪುತ್ರ ಚಾರುದೇಶ್ನ ಗದನೆ ಮುಂತಾದವರೆಲ್ಲರೂ ಕುಶಲವಾಗಿದ್ದಾರಾ ಅಂತ ವಿದುರ ಉದ್ಧವನ ನೋಡಿದ ಕೂಡಲೇ ಕೇಳ್ತಾನೆ. ಮಹಾರಾಜ ಯುಧಿಷ್ಠಿರನು ಅರ್ಜುನ ಮತ್ತು ಶ್ರೀಕೃಷ್ಣರೆಂಬ ತನ್ನೆರಡು ಭುಜಗಳ ಬಲದಿಂದ ಧರ್ಮಪೂರ್ವಕ ಧರ್ಮ ಸೇತುವನ್ನು ಕಾಪಾಡ್ತಾ ಇದ್ದಾನಲ್ಲ. ಮಯನಿರ್ಭಿತವಾದ ಮಹಾಸಭೆಯಲ್ಲಿ ಆತನ ರಾಜ್ಯ ವೈಭವವನ್ನು ಐಶ್ವರ್ಯವನ್ನೂ ನೋಡಿದ ದುರ್ಯೋಧನನು ಅಸೂಯ ಸಂತಾಪಕ್ಕೆ ಒಳಗಾಗಿದ್ದನು. ಅಪರಾಧಿಗಳ ವಿಷಯದಲ್ಲಿ ಕಡುಕೋಪವುಳ್ಳ ಭೀಮಸೇನನು ಸರ್ಪದಂತೆ ಅತಿ ದೀರ್ಘಕಾಲದಿಂದ ಇಟ್ಟುಕೊಂಡಿದ್ದ ರೋಷನಿನ್ನೂ ಇಟ್ಕೊಂಡಿದ್ದಾನ, ಬಿಟ್ಟಿದಾನ? ಸರ್ಪದಂತೆ ಬುಸುಗುಡ್ತಾ ಇದ್ನಲ್ಲ ಕ್ರೋಧ ರೋಷದಿಂದ. ಅವನು ಗದಾಯುದ್ಧದಲ್ಲಿ ಅದ್ಭುತವಾಗಿ ಗದೆಯನ್ನು ತಿರುಗುತ್ತಾ ಓಡಾಡುತ್ತಿರುವಾಗ ಆತನ ಪಾದಗಳ ಭಾರವನ್ನು ಯುದ್ಧ ಭೂಮಿಗೆ ಸಹಿಸಲಾಗ್ತಿರ್ಲಿಲ್ಲ. ಅಷ್ಟು ಶಕ್ತಿವಂತ ಭೀಮ. ಯಾವನ ಬಾಣಗಳಲ್ಲಿ ರಾಶಿಯಲ್ಲಿ ಮರೆಯಾಗಿ ಕಣ್ಣಿಗೇ ಕಾಣಿಸದೆ ಹೋಗಿದ್ದ ಮಾಯಾ ಕಿರಾತ ವೇಷಧಾರಿ ಶಿವನು ಸುಪ್ರಸನ್ನನಾಗಿದ್ದನು. ಅಂತಹ ಅತಿರಥಿಯು ರತಿಗಳ ಮತ್ತು ಸೇನಾಪತಿಗಳ ಕೀರ್ತಿಯನ್ನು ವೃದ್ಧಿಪಡಿಸುವನು ಆದ ಗಾಂಡೀವಧಾರಿಯಾದ ಅರ್ಜುನ ಕ್ಷೇಮವಾಗಿದ್ದಾನ. ಈಗಲಂತೂ ಆತನ ಸಕಲ ಶತ್ರುಗಳು ಶಾಂತರಾಗ್ಬಿಟ್ಟಿರ್ಬೇಕಲ್ವಾ. ಕಣ್ಣುಗಳು ರೆಪ್ಪೆಗಳಿಂದ ರಕ್ಷಿತವಾಗಿರುವಂತೆ ಕುಂತಿಪುತ್ರರಿಂದ ಸದಾ ರಕ್ಷಿತರಾದ ಮತ್ತು ಕುಂತಿದೇವಿಯು ಮುದ್ದಿನಿಂದ ಸಾಕಿದ ಮಾದ್ರಿಯ ಅವಳಿ ಮಕ್ಕಳು ನಕುಲ ಸಹದೇವರು ಕ್ಷೇಮವಾಗಿದ್ದಾರ. ಮಹಾಪರಾಕ್ರಮಿಗಳಾದ ಅವರಿಬ್ಬರು ಗರುಡನು ಇಂದ್ರನ ಮುಖದಿಂದ ಅಮೃತವನ್ನು ಕಿತ್ತುಕೊಂಡಂತೆ ಯುದ್ಧದಲ್ಲಿ ಶತ್ರುಘ್ನಿಂದ ರಾಜ್ಯವನ್ನು ಕಿತ್ಕೊಂಡಿದ್ದಾರೆ ಅವರು. ಅಯ್ಯೋ, ಕುಂತಿಯಾದರೂ ರಾಜರ್ಷಿ ಶ್ರೇಷ್ಠನಾದ ಪಾಂಡುವಿನ ಅಗಲಿಕೆಯಿಂದ ಮೃತಪ್ರಾಯಳಾಗಿದ್ದರೂ
ಈ ಪುತ್ರರಿಗಾಗಿ ತನ್ನ ಪ್ರಾಣಗಳನ್ನು ಉಳಿಸಿಕೊಂಡಿದ್ದಾಳೆ. ರಥಿಗಳಲ್ಲಿ ಶ್ರೇಷ್ಠನಾಗಿದ್ದ ಪಾಂಡುವು ಅನುಪಮ ವೀರನು. ಒಂದೇ ಧನುಸ್ಸಿನಿಂದ ಒಬ್ಬಂಟಿಗನಾಗಿಯೇ 4 ದಿಕ್ಕುಗಳನ್ನು ಗೆದ್ದು ಬಂದಿದ್ದನು. ಅಂತಹ ವೀರನ ಪತ್ನಿ ಕುಂತಿಯು ಕ್ಷೇಮದಿಂದಿರುವಳೆ. ಎಲೈ ಸೌಮ್ಯನೇ, ಅಧಃಪತನ ಹೊಂದಿದ ಧೃತರಾಷ್ಟ್ರನಿಗಾಗಿ ನನಗೆ ಮತ್ತೆ ಮತ್ತೆ ದುಃಖ ಉಂಟಾಗ್ತಾ ಇದೆ. ಅವನು ಪಾಂಡವರ ರೂಪದಲ್ಲಿ ಸ್ವರ್ಗಸ್ಥನಾದ ತನ್ನ ತಮ್ಮ ಪಾಂಡುವಿಗೂ ಸಹ ದ್ರೋಹ ಎಸಗ್ಬಿಟ್ಟ ಧೃತರಾಷ್ಟ್ರ ದುಷ್ಟರಾದ ತನ್ನ ಪುತ್ರರ ಎಲ್ಲ ಕೆಲಸದಲ್ಲಿಯೂ ಮೂಗುಟ್ಟುತ್ತಾ ಹಿತಚಿಂತಕನಾದ ನನ್ನನ್ನ ನಗರದಿಂದ ಹೊರಗಾಕ್ಸಿದ್ದನು. ಅಯ್ಯ, ಆದರೆ ಈ ಕುರಿತು ನನಗೆ ದುಃಖ ಇಲ್ಲ, ಆಶ್ಚರ್ಯ ಇಲ್ಲ. ಜಗತ್ತನ್ನ ಸೃಷ್ಟಿಸಿ ಧರಿಸಿಕೊಂಡಿರುವ ಭಗವಾನ್ ಶ್ರೀ ಕೃಷ್ಣನೇ ಮನುಷ್ಯರಂತೆ ಲೀಲೆಗಳನ್ನ ನಡೆಸಿ ಜನರ ಮನೋವೃತ್ತಿಗಳನ್ನು ಭ್ರಮಿಸಿಬಿಟ್ಟಿರುವನು ಎಂಬುದು ನನಗೆ ತಿಳಿದಿದೆ. ಆದ್ದರಿಂದ ನಾನು ಆತನ ಕೃಪೆಯಿಂದ ಅವನ ಮಹಿಮೆಗಳನ್ನೆಲ್ಲ ನೋಡ್ತಾ ಬೇರೆಯವರ ದೃಷ್ಟಿಯಿಂದ ದೂರ ಉಳಿದು ಆನಂದವಾಗಿ ಸಂಚರಿಸ್ತಾ ಇದ್ದೀನಿ. ನಂಗೆ ಏನು ದುಃಖ ಇಲ್ಲ, ಬೇಸರ ಇಲ್ಲ, ಏನು ಆಶ್ಚರ್ಯನೂ ಇಲ್ಲ ಹೀಗಾಗಿರೋದು ಅಂತ. ಕೌರವರು ತನ್ನಲ್ಲಿ ತುಂಬಾ ಅಪರಾಧಗಳನ್ನು ಮಾಡಿದ್ದರೂ ಭಗವಂತನು ಅವರನ್ನು ಒಡನೆಯೇ ಶಿಕ್ಷಿಸದೆ ಧನಮದ, ವಿಧನಮದ, ವಿದ್ಯಾಮದ, ಜಾತಿ ಮದಗಳೆಂಬ 3 ಮದಗಳಿಂದ ಕೊಬ್ಬಿ ಕುರುಡರಾಗಿ ದುರ್ಮಾರ್ಗವನ್ನು ಹಿಡಿದು ತಮ್ಮ ಸೈನ್ಯಗಳಿಂದ ಮತ್ತೆ ಮತ್ತೆ ಭೂಮಿಯನ್ನು ನಡುಗಿಸುತ್ತಿದ್ದ ದುಷ್ಟರಾಜರನ್ನು ಅವರೊಡನೆ ನಾಶ ಮಾಡಿ ಶರಣಾಗತರ ದುಃಖವನ್ನು ದೂರ ಮಾಡಿದನು. ಉದ್ದವನೇ, ಭಗವಾನ್ ಶ್ರೀ ಕೃಷ್ಣನು ಜನ್ಮ ಕರ್ಮಗಳಿಂದ ರಹಿತನಾಗಿದ್ದರೂ ದುಷ್ಟರ ನಾಶವನ್ನ ಮಾಡೋದಕ್ಕೋಸ್ಕರ ಮತ್ತು ಭಕ್ತ ಜನರನ್ನು ತನ್ನ ಕಡೆಗೆ ಆಕರ್ಷಿತಗೊಳಿಸಲು ಅವನ ದಿವ್ಯ ಜನ್ಮ ಕರ್ಮಗಳಾಗುತ್ತವೆ. ಇಲ್ಲದಿದ್ದರೆ ಭಗವಂತನ ಮಾತೇನು? ಗುಣಾತೀತರಾದ ಬೇರೆ ಜನರು ಕೂಡ ಈ ಕರ್ಮಾಧೀನ ದೇಹದ ಬಂಧನದಲ್ಲಿ ಬೀಳಲು ಬಯಸುವಂತಹವರು ಯಾರಿದ್ದಾರೆ ಅಂತ. ಆದ್ದರಿಂದ ಎಲೈ ಮಿತ್ರನೇ, ಜನ್ಮರಹಿತನಾಗಿದ್ದರೂ ತನ್ನಲ್ಲಿ ಶರಣು ಬಂದ ಸಮಸ್ತ ಲೋಕಪಾಲಕರಿಗೂ ಮತ್ತು ತನ್ನ ಅನುಶಾಸನಕ್ಕೆ ವಿಧೇಯರಾಗಿ ನಡೆಯುವ ಭಕ್ತರಿಗೂ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ ಯದುಕುಲದಲ್ಲಿ ಸ್ವೇಚ್ಛೆಯಿಂದ ಅವತರಿಸಿದ ಪವಿತ್ರ ಕೀರ್ತಿಯುಳ್ಳ ಶ್ರೀ ಕೃಷ್ಣನ ಸಮಾಚಾರವನ್ನ ನನಗೆ ತಿಳಿಸು. ಉದ್ಧವ ಸಿಕ್ಕಿದ ಮೇಲೆ ಕೃಷ್ಣನ ಎಲ್ಲ ಸಂಬಂಧಿಕರು, ಯಾದವರು, ಕೃಷ್ಣ ಎಲ್ಲಿದ್ದಾನೆ, ದ್ವಾರಕೆ ಬಗ್ಗೆ ಎಲ್ಲ ನನಗೆ ತಿಳಿಸುವಂತ ಇಷ್ಟುದ್ದ ಪ್ರಶ್ನೆಗಳನ್ನ ವಿದುರ ಉದ್ಧವನಿಗೆ ಕೇಳ್ತಾನೆ. ಇಲ್ಲಿಗೆ ತೃತೀಯ ಸ್ಕಂದದ 1ನೇ ಅಧ್ಯಾಯ ಮುಗಿಯುತ್ತೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪರಮಹಂಸ್ಯಾಂ ಸಂಹಿತಾಯಾಂ ತೃತೀಯ ಸ್ಕಂದೆ ವಿದುರೋದ್ಧವ ಸಂವಾದೆ ಪ್ರಥಮೋಧ್ಯಾಯಃ. ಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय.